ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಈ ವಿಡಿಯೋದೊಳಗೆ 2 ವಿಷಯ ತೊಗೊಂಬಂದೆ. ನಾನು ಆಲ್ರೆಡಿ ಇದು ಶಿವರಾತ್ರಿ ಪೂಜಾದ ಹಾಕಿತ್ತು. ಅದರದ್ದು ಅವತ್ತು ನಾನೇನು ವಿಠಲನ ಗುಡಿಗೆ ಹೋಗಿದ್ನಲ್ಲ, ಬಾಜುಕನ ಹೊಳೆ ಗಂಗಮ್ಮ ಗುಡಿ ಐತಿ, ಅಂದ್ರೆ ಮಲಪ್ರಭಾ ನದಿ ದಟಿ ಮೇಲೆ ಐತಿದೆ ಗಂಗಾಂಬಿಕಾ ಗುಡಿ. ಅದರದ್ದು ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ಹಚ್ಕೋಬೇಕಂತ ಬಂದನು. ಮತ್ತು ನಾ ಆಲ್ರೆಡಿ ಒಂದು ವಾರದಿಂದ ನಾನು ಯಾವುದೋ ಒಂದು ಲಾಂಗ್ ವಿಡಿಯೋ ಹಾಕಿರ್ಕಿಲ್ಲ, ಯಾಕಂದ್ರೆ ನಾನು ಶಾಂಡ್ಗಿ ಬಿಸಿಲು ಇರೋದ್ರಿಂದ ಶಾಂಡ್ಗಿ ಮಾಡ್ಕೊಳತ್ತಿದ್ನಿ. ನಾನು ಮೇಲ್ಗಡೆ ಹೋದಾಗ ಒಂದು ಸ್ವಲ್ಪ ಮಂಗಗಳ ಆಟ ಮತ್ತು ಸೂರ್ಯಾಸ್ತ ಸೂರ್ಯೋದಯ ಈ ರೀತಿ ಆಗಿತ್ತು. ಅದೊಂಥರ ಚಂದ ಅನ್ಸತ್ತಿತ್ತು ವ್ಯೂ. ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡನು. ಅಲ್ಸಂಬಿ ಶಾಂಡ್ಗಿದಂತೂ ಆಲ್ರೆಡಿ ಡೀಟೇಲ್ ವಿಡಿಯೋ ಹಾಕಿದನು. ನಾನು ಈ ವರ್ಷ ಮಾಡತ್ತೇನೆ, ನಿಮ್ಮ ಮುಂದಿಗೆ ಇದನ್ನು ಸಣ್ಣದಾಗಿ ವಿಡಿಯೋ ಮಾಡಿ ಹಂಚ್ಕೊಂಡನು. ಹೊಳೆ ಗಂಗಮ್ಮಂದು ಗುಡಿದು ಮತ್ತು ನಂದು ಅಲ್ಸಂಬಿ ಶಾಂಡ್ಗಿದು ಎರಡೂ ವಿಡಿಯೋ ಆಗಿತ್ತು. ಅದನ್ನು ನಿಮ್ಗೊಂದಿಗೆ ಹಂಚ್ಕೊಳತ್ತನು. ಇದು ಶಿವರಾತ್ರಿ ಪೂಜಾದು ವಿಡಿಯೋ ಆಗಿತ್ತು. ಪೂಜಾದ ಎಲ್ಲ ನಾನು ಆಲ್ರೆಡಿ ಡೀಟೇಲ್ ವಿಡಿಯೋ ಹಾಕಿದನು. ಅಲ್ಲಿಂದ ಅವತ್ತು ಪೂಜಾ ಮುಗಿಸ್ಕಾಸ್ ನಾವು ವಿಠೋಬಾನ ಗುಡಿಗೆ ಹೋಗಿ 12 ಜ್ಯೋತಿರ್ಲಿಂಗದ ವಿಡಿಯೋ ನಿಮ್ಗೆ ಆಲ್ರೆಡಿ ಹಾಕಿದೆ ನಾನು. ಅಲ್ಲೇ ಇದು ಒಂದು ವಿಠೋಬಾನ ಗುಡಿ, ಅಲ್ಲೇ ಹತ್ತಿರದಿಂದನೇ ಗಂಗಮ್ಮನ ಗುಡಿ. ಯಾರು ಇದನ್ನು ಹೊಳೆ ಗಂಗಾಂಬಿಕಾ ಗುಡಿ ನೋಡಿಲ್ಲಲ್ಲ ಅವರಿಗೋಸ್ಕರ ಇದನ್ನು ವಿಡಿಯೋ ತೋರ್ಸತ್ತನು. ಯಾರು ನೋಡಿಲ್ಲಲ್ಲ, ನೀವು ಇತ್ತ ಬೆಳಗಾವಿ ಕಡೆ ಸೈಡ MK ಬಳಿಯಿಂದ 1-2 ಕಿಲೋಮೀಟ್ರ್ ಅಷ್ಟೇ ಐತಿದ ಗಂಗಾಂಬಿಕಾ ಗುಡಿ, ನೀವು ನೋಡಬಹುದು. ಮತ್ತು ಟೂರಿಸ್ಟ್ಗಂತೂ ಹೇಳಿ ಮಾಡಿಸಿದಂಗೆ ಇರ್ತೈತಿ. ಸುತ್ತು ಕಡೆ ನೀರು, ಹಚ್ಚ ಹಸರ. ಇದೊಂದು ದೇವಸ್ಥಾನ ಭಾಳ ಚಂದ ಅನಿಸ್ತೈತಿ. ಆಮೇಲೆ ನಿಮ್ಗೆ ಕುಂತು ಊಟ ಮಾಡೋಕ್ಕೂ ಅಲ್ಲೆಲ್ಲ ನೀರಿನ ಎಲ್ಲ ವ್ಯವಸ್ಥೆ ಐತಿ, ಭಾಳ ಚಂದ ಅನಿಸ್ತೈತಿ. ಈ ರೀತಿ ಇದನ್ನು ಗುಡಿ ಕಟ್ಟೆ ಒಂದು 10-15 ವರ್ಷ ಐತಿ. ಈಗ ಮೊದಲಿಗೆ ಬರೀ ಅದು ಗರ್ಭಗುಡಿ ಅಷ್ಟೇ ಇತ್ತು. ಮಳೆಗಾಲದಾಗಂತೂ ಹೊಳೆ ಫುಲ್ಲು ತುಂಬಿರ್ತೈತಿ, ಆಗ ಭಾಳ ಚಂದ ಅನಿಸ್ತೈತಿ. ಯಾವಾಗಾದರೂ ನಮ್ಮ ಹೊಳೆ ಗಂಗಾಂಬಿಕಾ ದೇವಸ್ಥಾನ ಭಾಳ ನೋಡೋಕೆ ಖುಷಿ ಅನಿಸ್ತೈತಿ. ಇದು ನೋಡ್ರಿ ಎಂಟ್ರಿ ಬಾಗಿಲು ಐತಿದ. ಈ ಕಡೆಯಿಂದ ಹೋಗೋದು, ಆ ಕಡೆಯಿಂದ ಬರೋದು, 2 ಟೈಪ್ ಮಾಡಿದ್ದಾರೆ ಇದನ್ನು. ಸೇಮ್ ಕುಡಲ ಸಂಗಮದೊಳಗೆ ಏನೈತಲ್ಲ ಅದ ಸೇಮನ್ನು ಇದನ್ನು ಕಟ್ಟಿದಾರು. ಆದರೆ ಕುಡಲ ಸಂಗಮನಕ್ಕಿಂತ ಒಂದು ಸ್ವಲ್ಪ ಇದು ಗುಡಿ ವಿಸ್ತಾರವಾಗೈತಿ. ಇಷ್ಟೇ. ಇದೆಲ್ಲ ಮೇಲ್ಗಡೆ ಗರ್ಭಗುಡಿ ಐತಿ, ಭಾಳ ಚಂದ ಮಾಡಿದಾರು ಡೆಕೋರೇಷನ್. ಆಮೇಲೆ ಕಟ್ಟಡ ಎಲ್ಲ ಭಾಳ ಚಂದ ಐತಿ. ಈ ದೇವಸ್ಥಾನಕ್ಕೆ ಬಂದ್ರಂತೂ ಭಾಳ ಖುಷಿ ಅನಿಸ್ತೈತಿ. ಮಕ್ಕಳ ಪ್ರವಾಸದ ದಿನದೊಳಗಂತೂ ಒಂದು ದಿನಕ್ಕಿಲ್ಲ ಅಂದರೂ ಒಂದು 10 ಬಸ್ಸರ ಇರತ್ತಾವ. ನವಂಬರ್, ಡಿಸೆಂಬರ್, ಜನವರಿ ಒಳಗೆ ಯಾವುದೋ ಒಂದು ಫ್ಯಾಮಿಲಿ ಆಗಲಿ ಸ್ಕೂಲ್ಗಳಿಂದ ಇಲ್ಲಿ ಭಾಳ ಜನ ಇರ್ತೈತಿ. ಇವಾಗನ ಶಿವರಾತ್ರಿ ಸಂಬಂಧ ಒಂದು ಸ್ವಲ್ಪ ಮಂದಿ ಇರಾಕಿಲ್ಲ. ನಾನು ನನ್ನ ಮಗ ಹೋಗಿದ್ದು ಅಲ್ಲಿ ನಿಮ್ಗೆ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಬಂದನು. ಈದ ಗರ್ಭಗುಡಿನ ಕಲ್ಲಿನೊಳಗೆ ಕಟ್ಟಿದಾರಂತ. ಅದು ಹೆಂಗೆ ಕಟ್ಟಿದಾರೋ ಏನು ಮಾಡಿದಾರೋ ಅದೊಂದು ಸ್ವಲ್ಪ ನಾವು ಯಾರು ಅದಾರಲ್ಲ ಗೊತ್ತಿದ್ದವ್ರ ಕಡೆಯಿಂದ ಕೇಳಿ ತಿಳಿಸ್ಕೊಂಡು ವಿಡಿಯೋ ಮಾಡೋ ಇನ್ನೊಂದು ವಿಡಿಯೋದೊಳಗೆ ಹಾಕ್ತಾನು. ಇಲ್ಲಿ ನೋಡ್ರಿ ಗರ್ಭಗುಡಿ ಇಷ್ಟು ಚಂದ ಅನ್ಸತೈತಿ. ಇದು ದೇವಿದು ಗಂಗಾಂಬಿಕಾ ಗುಡಿ ಒಳಗಡೆ. ಇಲ್ಲಿ ದೇವಿ ದರ್ಶನ ಮಾಡ್ಕೊಂಡು ಅಲ್ಲಿ ಹಣ್ಣು ಕಾಯಿ ಕಪ್ರ ಮಾಡ್ಕೊಂಡು ಕಾಸು ಬಂದೀನಿ ನಾನು. ಇದಂತೂ ಗುಡಿ ಭಾಳ ತಂಪ, ಭಾಳ ಚಲೋ ಅನಿಸ್ತೈತಿ. ನೀವು ಮಕ್ಕಳಾಗಲಿ ಫ್ಯಾಮ್ಲಿನ ಎಲ್ಲರನ್ನೂ ಕರ್ಕೊಂಬಂದು ನೀವು ಬಂದು ಹೋಗ್ಬೋದು. ಭಾಳ ಚಲೋ ಅನಿಸ್ತೈತಿ, ನಿಮ್ಗೆ ಖುಷಿ ಆಗ್ತೈತಿ. ಈ ರೀತಿಯಾಗಿ ಹೊಳೆ ಗಂಗಮ್ಮನ ಗುಡಿದು ಮತ್ತು ಹೊಳೆದು ಎಲ್ಲ ನಿಮ್ಮೊಂದಿಗೆ ವಿಡಿಯೋ ಹಂಚ್ಕೊಂಡನು. ಮಳೆಗಾಲದಾಗ ಮಾತ್ರ ಭಾಳ ಚಂದ ಅನಿಸ್ತೈತಿ. ಇಲ್ಲಿ ನೋಡ್ರಿ ಸುತ್ತೂ ಕಡೆ ನೀರ ನೋಡಾಕ ಭಾಳ ಚಂದ ಅನಿಸ್ತೈತಿ. ನೀವು ಯಾರು ಬಂದಿಲ್ಲಲ್ಲ ಅವರು ಬಂದು ಫ್ಯಾಮ್ಲಿ ಸಮೇತ ಬಂದು ಹೋಗ್ರಿ, ಭಾಳ ಖುಷಿ ಆಗ್ತೈತಿ. ಆಮೇಲೆ ನಾನು ಅಲ್ಸಂಬಿ ಶಾಂಡ್ಗಿ ವಿಡಿಯೋ ಇದ್ರೊಳಗನ ಹಾಕಿದೆ ನಂದಿಲ್ಲ. ಅಲ್ಸಂಬಿ ಹಿಟ್ಟು ಅಲ್ಸಂಬಿ ಬೇಳೆ ಬಿಸ್ಕೊಂಬಂದಿದ್ದು, ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ, ಹಸಿ ಖಾರ, ಅಜ್ವಾಯಿನ ಅದು ಎಲ್ಲ ಅದನ್ನೇನು ಜೀರಿಗೆ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಈ ರೀತಿ ಫಸ್ಟ್ಗೆ ಇದಕ್ಕೆ ನಾವು ಡೀಟೇಲ್ ವಿಡಿಯೋ ಆಲ್ರೆಡಿ ಹಾಕಿದನು. ನಾನು ನಿಮ್ಗೆ ಇದನ್ನು ಮಾಡತ್ತೀನಿ ಸ್ವಲ್ಪ ತೋರ್ಸತ್ತನು. ಫಸ್ಟ್ಗೆ ಇದಕ್ಕೆ ಉಟ್ಟನು ಉಪ್ಪು ಅಂದ್ರೆ ದೊಡ್ಡ ಉಪ್ಪು ಅಂತಿರಲ್ಲ ಅದನ್ನು ಹಾಕಿ, ಬರೀ ಅದು ಹಿಟ್ಟಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ಅದನ್ನು ಉಡಿಬೇಕು. ಅಂದ್ರೆ ನಾವೆಲ್ಲರೂ ಹಿಟ್ಟು ಉಡಿಯೋದಂತೇವಿ, ನೀವೆಲ್ಲರೂ ಕಲಸೋದು ಅನ್ಬೋದು, ಹಿಟ್ಟು ಉಡಿಯೋದು ಅನ್ಬೋದು. ಜೀರಿಗೆ ಪುಡಿ ಮತ್ತು ಇಂಗು, ಆಮೇಲೆ ಅಜ್ವಾಯಿನು, ಒಂದು ಸ್ವಲ್ಪ ಸಣ್ಣ ಸಾಲ್ಟ್ ಅಂದ್ರೆ ಅದಕ್ಕೆ ಉಟ್ಟಂದು ಹಾಕಿರ್ತಾವನ ಒಂದು ಸ್ವಲ್ಪ ರುಚಿ ತಕ್ಕಟ್ಟು ಸಣ್ಣಂದು ಹಾಕಬೇಕು. ಹಾಕಿ ಈ ರೀತಿ ಇದನ್ನು ಉಡಿಬೇಕು. ಇದನ್ನು ಭಾಳಷ್ಟು ಉಡಿಬೇಕು. ಇಲ್ಲಿ ನೋಡ್ರಿ ಫಸ್ಟ್ಗೆ ಹಿಟ್ಟು ಉಡಿಯೋಕ್ಕಿಂತ ಮೊದಲ ಈ ರೀತಿ ಇರ್ತೈತಿ ನೋಡ್ರಿ. ಅದು ಅಲ್ಸಂಬಿ ಹಿಟ್ಟು ಹಾಕಿದ ಕೂಡಲೇ ಗಿಂಡಿ ಒಳಗೆ ನೀರೊಳಗೆ ತಳಗೆ ಹೋಗಿಬಿಡ್ತೈತಿ. ಅದನ್ನು ಉಡಿದು ನಾವು ಏನು ಹದ ಆಗ್ತೈತಲ್ಲ ಶಾಂಡ್ಗಿ ಹಿಟ್ಟು ಹೆಂಗೆ ಹದ ಆಯ್ತು ಅನ್ನೋದು ಗೊತ್ತಾಗೋದಕ್ಕೆ ಮೊದಲಿಗೆ ಹಿಟ್ಟು ಹಾಕಿ ನೋಡೀನಿ ಅದು ಹೆಂಗೆ ಕೆಳಗೆ ಉಳಿತು ಅಂದ್ರೆ ಗಟ್ಟಿ ಇತ್ತು.
ಆಮೇಲೆ ಖಾರ ಉಪ್ಪು ಅದು ಎಲ್ಲ ಹಾಕಿದಿಂದ ಈ ರೀತಿ ಮೇಲ್ಗಡೆ ಬರ್ತೈತಿ. ಅದಕ್ಕೋಸ್ಕರ ಅದನ್ನೆಲ್ಲ ನಾವು ಮೊದಲಿಗೆ ಏನು ಜೀರಿಗೆ ಪುಡಿ ಅಜ್ವಾನದು ಎಲ್ಲ ಏನು ಹಾಕಿರ್ತಾವಲ್ಲ ಅದನ್ನು ಹಾಕಿ ಕುಡಿದಾಗ ತಳಗ ಹೋಗಿ ಕುಂಡಿರ್ತೈತಿ ಹಿಟ್ಟು. ಆಮೇಲೆ ನಾವೇನು ಹಸಿ ಖಾರ ಮಾಡಿರ್ತಾವಲ್ಲ ಈ ಹಸಿ ಖಾರಕ್ಕೆ ಏನು ಹಾಕಿರ್ತೀವಿ, ಕೊತ್ತಂಬರಿ, ಅಲ್ಲ, ಉಪ್ಪು, ಅಷ್ಟು ಮೆಣಸಿನ್ಕಾಯಿ ಅಷ್ಟು ರುಬ್ಬಿರ್ತವೆ. ಇದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣ ಭಾಳ ತರಿ ಆಗಿವಲ್ಲ, ಭಾಳ ಸಣ್ಣಗೂ ಅಲ್ಲ, ಪೇಸ್ಟ್ ಮಾಡ್ಕೊಂಡು ಅದನ್ನು ಹಾಕಿ ಈ ರೀತಿ ನಾವು ಮೊದಲು ತೊಗೊಂಡಿದ್ದ ಹಿಟ್ಟಿಗಿಂತ 2ರಷ್ಟು ಆಗಬೇಕಿದು. ಅಂದ್ರೆ ಇವು ಶಾಂಡ್ಗಿ ಭಾಳ ಪಳ್ಳಾಗ್ತಾವೆ. ಈ ರೀತಿ ಕೈ ಸಹಾಯದಿಂದನೇ ಉಡಿಬೇಕು. ಇದನ್ನು ನಾವು ಮಿಕ್ಸಿ ಒಳಗೆ ಮಾಡ್ತೀವಿ ಅದು ಅಂತಂದ್ರೆ ಬರೋಂಗಿಲ್ಲ. ಯಾರಿಗೆ ಗೊತ್ತಿರ್ತೈತಲ್ಲ ಅವ್ರು ಅಷ್ಟು ಮಾಡ್ತಾರೆ ಅಲಸಂದಿ ಶಾಂಡ್ಗಿ. ಅಂದರೆ ಇದನ್ನು ನೋಡಿರೋರು ಮತ್ತು ನಮಗೆ ಮಾಡಿ ರೂಢ ಇದ್ದವ್ರಾದ್ರೆ ಚಲೋ ಆಗ್ತೈತಿ. ನೀವು ಹೊಸದಾಗಿ ಫಸ್ಟ್ ಟೈಮ್ ನೋಡೋರಂದ್ರೆ ನಂದು ಆಲ್ರೆಡಿ ಅಲಸಂದಿ ಶಾಂಡ್ಗಿ ವಿಡಿಯೋ ಹಾಕಿದನು, ಅದ್ರೊಳಗೆ ನೋಡಿರಿ ನೀವು ಫುಲ್ ಡೀಟೇಲ್ ವಿಡಿಯೋ ಹಾಕಿದನು. ಈ ರೀತಿ ಅದನ್ನು ಗಿಂಡಿ ಒಳಗೆ ನಿಮಗೆ ಬಿಟ್ಟು ತೋರಿಸಿದನು ನೀರೊಳಗೆ, ಅಂದ್ರೆ ಅದು ಹೆಂಗೆ ನಿಮಗೆ ಹಿಟ್ಟು ಹದ ಬರ್ತೈತೆ ಅಂತೇಳಿ. ಆಮೇಲೆ ನಮ್ಮ ಏನು ಸಾಲ್ಟದ್ದು ಆಮೇಲೆ ದಿಪ್ಪನ್ ಪ್ಲಾಸ್ಟಿಕ್ ಇರ್ತಲ್ಲ ಅದ್ರೊಳಗೆ ಈ ರೀತಿ ಹಾಕೋಬೇಕು. ಇದನ್ನು ಕೋನ್ ಟೈಪ್ ಮಾಡಿರೂ ಬರ್ತೈತಿ. ನಾವು ಕೋನ್ ಟೈಪ್ ಏನು ಮಾಡೋಂಗಿಲ್ಲ, ಮೂಲಿಗೆ ಒಂದು ಸ್ವಲ್ಪ ಸಣ್ಣದ ಕಟ್ ಮಾಡಿ ಈ ರೀತಿ ಸಣ್ಣಗೆ ಇಟ್ಕೊತ ಬರ್ತಾವೆ. ಈ ರೀತಿಯಾಗಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಆಕಾವು. ಇದನ್ನು ಮಾಡೋಕೆ ಒಂದು ಇಬ್ಬರು ಆದ್ರೆ ಭಾಳ ಚಲೋ ಆಗ್ತಾವೆ ಮತ್ತು ಚಲೋ ಅನಿಸ್ತೈತಿ. ಈ ಶಾಂಡ್ಗಿ ನಾವು ಈ ಬಿಸಿಲಿನ ದಿನ ಒಳಗೆ ಮಾಡಿ ಇಟ್ಕೊಂಡು ಅಂದ್ರೆ ನಾವು ವರ್ಷವಿಡೀ ತಿನ್ಬೋದು. ಈ ರೀತಿ ಸಣ್ಣ ಸಣ್ಣದಾಗಿ ಇಟ್ಟು ಅವನ್ನ 2ರಿಂದ 3 ದಿವಸ ಬಿಸಿಲಿಗೆ ಒಣಗಿಸಿ ಒಂದು ಸ್ವಲ್ಪ ಎಣ್ಣೆ ಹೆಚ್ಚು ಹುರಿದು ತಿಂದ್ರೆ ಸ್ವೀಟ್ ಒಳಗಾಗಲಿ ಅನ್ನ, ಮಜ್ಜಿಗೆ ಆಮ್ರ ಮತ್ತು ರಾಗಿ ಆಂಬ್ಲಿ ಜೋಡಿ ಇದು ಮಸ್ತ್ ಬೆಸ್ಟ್ ಹತ್ತಾವು. ಖಾರ ಆಕತಿ. ಮತ್ತು ಈ ಶಾಂಡ್ಗಿಗೆ ನಾವು ಖಾರ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿಡಬೇಕು. ಅಂದ್ರೆ ನೀವು ಬಾಯಿ ರುಚಿಗಿಂತ ಖಾರ ಉಪ್ಪು ಜಾಸ್ತಿ ಇರಬೇಕು ಅಂದ್ರೆ ಚಲೋ ಆಗ್ತಾವೆ, ಇಲ್ದರ ಚಲೋ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನು ಶಾಂಡ್ಗಿ ಇದು ಮಾಡತ್ತಿದ್ದೆ. ನಾನು ಒಂದು ಸ್ವಲ್ಪ ಸಣ್ಣದು ವಿಡಿಯೋ ಹಾಕಿದನು. ನಿಮಗೆ ಈ ಶಾಂಡ್ಗಿ ವಿಡಿಯೋ ಮತ್ತು ಪೂಜಾ ವಿಡಿಯೋ ಮತ್ತು ಹೊಳಿಗಂಗಮ್ಮನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಮತ್ತು ವಿಡಿಯೋ ನೋಡಿದಾರಂತೂ ಲೈಕ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.